ಮೊದಲಿಗೆ ಭೂರಮೆ ಶೀರ್ಷಿಕೆನೇ ಬಹಳ ಅತ್ಯದ್ಭುತವಾಗಿದೆ ಅಂತ ಅನ್ಬೋದು. ತುಂಬ ವಿಶೇಷವಾಗಿದೆ. ಆ್ಯಕ್ಚುಲಿ ಅಥರ್ವ ಅವರು ಈ ಸಾಂಗ್ ಲಾಂಚ್ ಆಗೋಕ್ಕೆ ಮುಂಚೆ ಒಂದ್ಸಲ ಬಂದು ಭೇಟಿಯಾಗಿ ಸಾಂಗ್ನ ತೋರಿಸಿದ್ರು. ಬಹಳ ಖುಷಿ ಅನ್ನಿಸ್ತು. ಯಾಕಂತಂದರೆ ಯೂಶ್ವಲ್ ಆಗಿ ಈ ಆಲ್ಬಮ್ ಸಾಂಗ್ ಟ್ರೆಂಡ್ ಅನ್ನೋಂಥದ್ದು ಮೊದಲು ಯೂಶ್ವಲ್ ಆಗಿ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಹಿಂದಿ ಭಾಷೆನಲ್ಲಿ ಜಾಸ್ತಿ ಬರ್ತಾ ಇತ್ತು. ಫಸ್ಟ್ ಇಂಗ್ಲೀಷು ಮತ್ತು ಹಿಂದಿ, ಈಗ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನ್ಸಿದ್ದು ನನಗೆ ಏನಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ ಏಜೆ ಆ ಕಾನ್ಸೆಪ್ಟ್ ಇರ್ಬೋದು, ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಅವ್ರ ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ ಏಜೆ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ ಏಜೆ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಏಜೆ. ಮುಂದಿನ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಿತವಾಗಿದೆ, ಮುದ್ದಾಗಿದೆ. ನಾವು ಹಾಡು ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ಹಾಡು ಯಾವಾಗ ತುಂಬ ವರ್ಷಾನುವರ್ಷ ಅಂದರೆ ಮನುಷ್ಯನ ಜೊತೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ. ಅಂದರೆ ನಮಗೆ ಖುಷಿ ಕೊಡ್ಸೋ ಅಂಥ ಶಕ್ತಿ, ನಮ್ಮ ನೋವನ್ನು ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಭೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲ್ ಆಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಕೊಬಂದಿದ್ದಾರೆ. ಆರ್ ಎನ್ ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಚಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಸರ್, ಜಯಂತ್ ಕಾಣ್ಕಿಣಿ ಸರ್, ಕಲ್ಯಾಣ್ ಸರ್. ಅಂದರೆ ಅದಾದ ನಂತರ ತಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರರು ನಾವು ಅಷ್ಟಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ಅಂಥದ್ದು ಅಪ್ಪು ಸರ್ದೊಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ. ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದ್ರು ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ಒಳ್ಳೆಯದಾಗಲಿ. ಚೇತನ್ ಅವ್ರು ಏನು ಬಿಟ್ಟ ಇಲ್ಲ ಹೇಳೋದಕ್ಕೆ, ಅವ್ರೇನು ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಈ ಹಾಡು ತೆರೆ ಮೇಲೆ ನೋಡಿದಾಗ ಅನಿಸಿದ್ದು, ಕಿವಿಗೆ ಎಷ್ಟು ಕೇಳಕ್ಕೆ ಇಂಪಾಗಿದೆಯೋ ಕಣ್ಣಿಗೂ ಅಷ್ಟೇ ತಂಪಾಗಿದೆ. ಎಜೆ ಇಸ್ ರಾಕಿಂಗ್ ಇನ್ ಬೋತ್ ಇನ್ ಡೈರೆಕ್ಷನ್ ಅಂಡ್ ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲರೂ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಟ್ರಾಫಿಕ್ ಇತ್ತು, ಹಂಗಾಗಿ ಒಂದು 5 ನಿಮಿಷ ತಡ ಆಗೋಯ್ತು. ಬಾಯ್ ಏಜೆ ಮೇಲಕ್ಕೆ.
ಅಲ್ಲ, ನೀವು ಯಾವಾಗಲೂ ಫ್ಲೈಟಲ್ಲಿ ಬರ್ತೀರಿ, ನಮ್ದು ಅಂಬಾರಿ ಸ್ವಲ್ಪ ಸ್ಲೋ ಅಲ್ವಾ? ಅಂಬಾರಿ ಸ್ಲೋ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಏಜೆ ಬಗ್ಗೆ ಹೇಳ್ಬೇಕು. ಏಜೆ ನನಗೆ ತುಂಬಾ ಹಳೆ ಪರಿಚಯ ಅಂತಂದ್ರೆ ಕಿಸ್ಸಿಂದ. ಕಿಸ್ಸಲ್ಲಿ ಆಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ರು ಕ್ಯಾಮ್ರಾಮನ್ ಇದ್ರು. ಒಂದು 5 days ನಾನು ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಅವಾಗ ಸಖತ್ ಇತ್ತು ಶಾರ್ಟ್ಸ್, ಅವನ್ನೆಲ್ಲ ಅವ್ನು ತೆಗ್ದಿರೋದೆಲ್ಲ ಆ ಸ್ಟಡಿ ಶಾರ್ಟ್ಸ್ಗಳು ತುಂಬ ಒಂಥರ ಪೇಂಟಿಂಗ್ ಥರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪಲ್ಲಿ ಆ ಕ್ಯಾಮ್ರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ ಕಾಲ್ ಮಾಡಿದೆ. ನಿಮ್ಮ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅವನನ್ನು ಕಳಿಸು ಅಂತ. ಬಂದ ಇವನು. ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ವರ್ಕ್ ಮಾಡೋ ಅಂತಂದೆ. ಅಣ್ಣ ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ, ಮಾಡು ಪರವಾಗಿಲ್ಲ. ಒಂದ್ಸರಿ ತೆಗೆದ್ರೆ ತಪ್ಪಾದ್ರೆ ಇನ್ನೊಂದು ಶಾರ್ಟು, ಇನ್ನೊಂದ್ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಶುರುವಾಗಿದ್ದು ನಂದು ಒಂದು ಜರ್ನಿ. ಅಂದ್ರೆ ಇವನು ಶಾರ್ಟ್ ಇಟ್ರೆ ಅವನಲ್ಲಿ ಏನೋ ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ರೆ ಒಂದು ಪೇಂಟಿಂಗ್ ತರ ಇರುತ್ತೆ. ಆ ಥರದ್ದು ನನ್ನ ಕಿಸ್ ಜರ್ನಿಲಿ ನನ್ನ ಇಡೀ ಕಥೆನ, ಒಂದಷ್ಟು ಶಾರ್ಟ್ಸ್ಗಳನ್ನ ನಾನು ಏನು ಹೇಳಿದ್ರು ಅವನಿಗೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಅಂಡ್ ಟ್ರಾಲಿ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. 1-2 ದಿನಕ್ಕೆ ಕಲ್ತ್ಕೊಂಡ ಅವನು ಇದೇ ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಒಂದು 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದಂಥ ಏಜೆ ತುಂಬಾ ಚೆನ್ನಾಗಿ ಮಾಡಿದ್ದ. ನನಗೆ ತುಂಬಾ ಇಷ್ಟವಾದಂಥ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬಾ ಇಷ್ಟವಾದ ಹುಡುಗ, ಏನು ಹೇಳಿದ್ರು ಮಾಡಲ್ಲ ಅಂತ ಹೇಳ್ದಂಥ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗ್ಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತೆ ಅವನ ಶಾರ್ಟ್ಸ್ಗಳು ನೋಡಿದ್ರೆ, ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟಿಂದನೂ ಅಣ್ಣ ನಾನು ಡೈರೆಕ್ಟರ್ ಆಗ್ಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದಿ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್, ನಾವು ಆ್ಯಕ್ಚುಲಿ ಅದನ್ನ ಶೂಟ್ ಮಾಡಕ್ ಹೋದಾಗ ಆ ಟೈಮಲ್ಲಿ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಈ ಜಾಗದಲ್ಲಿ, ಒಂದಷ್ಟು ಇದು ಅಂದ್ರೆ ತುಂಬಾ ಒಳ್ಳೆ ಜಾಗ ಅದು. ಅವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬಾ ಅದ್ಭುತವಾದಂಥ ಒಂದು ಪೇಂಟಿಂಗ್ ತರ ಇದೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತೆ ಸುಷ್ಮಿತಾ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಿಮ್ ಜೋಡಿ, ತುಂಬಾ ರಿಯಲ್. ಯಾವಾಗ್ಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು, ಅವರಿಬ್ರದ್ದು ರ್ಯಾಪೋ ಚೆನ್ನಾಗಿರ್ಬೇಕು. ನಿಮ್ಮಿಬ್ರದ್ದು ರ್ಯಾಪೋ ವರ್ಕೌಟ್ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ ಇವನೇನೋ ಹೇಳ್ತಿದ್ದಾನೆ. ಆ ಶಾರ್ಟ್ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಆಗ್ಬೋದು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬಾ ಮುದ್ದಾಗಿ ಮಾಡಿದಾರ, ಆಲ್ ದಿ ವೆರಿ ಬೆಸ್ಟ್. ಅದಾದ್ಮೇಲೆ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಯಾರ ಅವ್ರ ಹೆಸರು ಪ್ರಿಯಾ ಮಾಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂತ ಪ್ರತಿಯೊಂದು ಲಕ್ಷಣನು ಈ ಸಾಂಗ್ ಅಲ್ಲಿ ಮತ್ತೆ ಅವ್ರ ಕಂಪೋಸಿಷನ್ ಅಲ್ಲಿ ಮತ್ತೆ ಆ ಸಿಂಗರ್ ವಾಯ್ಸ್ ಅಲ್ಲಿ ಕಾಣಿಸುತ್ತೆ. ಆಲ್ ದಿ ವೆರಿ ಬೆಸ್ಟ್ ಎಲ್ಲಾರ್ಗು, ಇಡೀ ಚಿತ್ರತಂಡಕ್ಕೆ. ತುಂಬಾ ಮುದ್ದಾಗಿ, ತುಂಬಾ ಶ್ರದ್ಧೆಯಿಂದ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ತುಂಬಾ ಆರ್ಟ್ ಇಂದ ಹೇಳ್ತಾ ಇದ್ದೀನಿ, ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ಬಾಲ್ಚಂದರ್ ಅಲ್ಲ, ನಾನು ಹೇಳದ್ನಲ್ಲ, ಅವನು ನನಗೆ ಬರೀ ಮೊಬೈಲಲ್ಲಿ ತೋರಿಸಿದ್ದು. 5 days ಅಲ್ಲಿ ನನ್ನ ಕ್ಯಾಮ್ರಾಮನ್ ಚೇಂಜ್ ಆದಾಗ ಇವ್ ನನಗೆ ಗೊತ್ತಿಲ್ಲ. ಭುವನ್ ಮನೇಲಿ ಸಿಕ್ಕಿದಾಗ ನಾನು ಏನೋ ತೆಗ್ದಿದ್ದೀನಿ ಅಂತ 1 ನಿಮಿಷದ ವಿಡಿಯೋ ತೋರಿಸಿದ್ದ. ಅಲ್ಲಿಂದ ಕರೆದ ಅವನಿಗೆ ಕಿಸ್ ಕ್ಯಾಮ್ರಾಮನ್ ಅಂತ ಅಂದ್ಬಿಟ್ಟು, ಅವನು ಭಯ, ಅವಾಗ ಮಾಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಅವತ್ತಿಗೇನೆ ಚೆನ್ನಾಗಿ ತೆಗಿತಾ ಇದ್ದಾಣ ಅವನು 100%. ತುಂಬಾ
ಬ್ಯೂಟಿಫುಲ್, ಅದ್ಭುತವಾದ ಅವನಿಗಿನ್ನ ಹೆಚ್ಚಾಗಿ ಅವ್ನ ಶಾರ್ಟ್ಸ್ಗಿನ್ನ ಹೆಚ್ಚಾಗಿ ಅವನಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅದಕ್ಕೆ ಶಾರ್ಟ್ಸ್ ಯಾವತ್ತು ಇನ್ನೋಸೆನ್ಸ್ ಹೋಗುತ್ತೆ ಸಿನಿಮಾದಲ್ಲಿ, ಶಾರ್ಟ್ ಆಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲ ಕೈ ತಪ್ಪೋಗುತ್ತೆ. ಇನ್ನೋಸೆನ್ಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಆ ಮುಗ್ಧತೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಿನಿಮಾ ನಮ್ಮನ್ನು ಕಾಪಾಡುತ್ತೆ, ನಾವು ಸಿನಿಮಾನು ಕಾಪಾಡ್ತೀವಿ. ಮುಗ್ಧತೆ ಎಲ್ಲೆಲ್ಲೆಲ್ಲಿ ಕಳ್ಕೊತೀವಲ್ಲ ಅಲ್ಲೆಲ್ಲ ಕಡೆನೂ ಎಲ್ಲಾನು ಕಳ್ಕೊಂಡು ಹೋಗ್ತಾರೆ. ಸೊ ನಾವು ವರ್ಕ್ ಮಾಡ್ತಾನೆ ನನಗೆ ಅಂದರೆ ಒಂದು ಪ್ಲ್ಯಾನ್ ಇತ್ತು ನನಗೆ ಇನ್ನೊಂದು ಸಾಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ಅದರ್ವು ಲೈಕ್ ಸಾರಿ, ನಂದು ಲಾಸ್ಟ್ ಯಾವುದೋ ಇಂಟರ್ವ್ಯೂ ಕೊಟ್ಟಿದ್ದೆ, ಅದರಲ್ಲಿ ಲೈಕ್ ಜಾಸ್ತಿ ಇತ್ತು, ಅದಕ್ಕೆ ಲೈಕಿಂಗ್ ಸ್ಟಾರ್ ಅಂತ ಏನೋ ಹಾಕಿದ್ರು. ಸೊ ಈಗಲೂ ಅದು ನೆನಪಾಯ್ತು. ಸರ್ ನೀವು ಅದೆಲ್ಲ ಎಡಿಟ್ ಮಾಡಕ್ಕೆ ಹೋಗಿ ಮಾತಾಡದೇ ಇರಬೇಡಿ, ಮಾತಾಡಿ ಪರವಾಗಿಲ್ಲ. ಓಕೆ. ಸೊ ಅದರ್ ಹಿಸ್ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸು ಆ್ಯಂಡ್ ಐ ಮೀನ್ ಈಸ್ ಅ ಬೆಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಈ ಸಾಂಗ್ ಆಗೋಕ್ಕೆ ಐ ಥಿಂಕ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸಾಂಗು ನನಗೇನಂದರೆ ಈಗ ಒಂದು ಮೆಸೇಜು ಅಷ್ಟೇ, ಲೈಕ್ 1 ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಬಿಫೋರು ಲೈಕ್ ಅಂದರೆ ನಮ್ಮ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಕ್ಯಾಮ್ರಾ ನೋಡ್ಕೊಂಡು ಎಸ್. ಪಾಪ ಸರ್ ಅವ್ರು ಸ್ವಲ್ಪ ಕಾನ್ಶಿಯಸ್ ಆಗ್ತಾರೆ ಅದಕ್ಕೆ. ಎಸ್. ಸಿ ಲೆಟರ್ಸ್ ಲೆಟರ್ಸ್ ದಟ್ ಲವ್ ಸ್ಟೋರಿ, ದಟ್ ನಾಸ್ಟಾಲಜಿಕ್ ಫೀಲ್, ಲೆಟರ್ಸ್ ಆ್ಯಂಡ್ ದಟ್ ಫೀಲ್ ನನಗೆ ಯಾವಾಗಲೂ ಇಷ್ಟ. ಆಲ್ಮೋಸ್ಟ್ ಅಂದರೆ ಆ ಮಣಿರತ್ನಂ ಮೂವೀಸು, ನಮ್ಮ ಪಲ್ಲವಿ ಅನುಪಲ್ಲವಿ, ಆ ಥರದ್ದು ಆಲ್ಮೋಸ್ಟ್ ಆ ಫೀಲಲ್ಲಿ ನನಗೇನೋ ಒಂದು ಸಾಂಗ್ ಮಾಡಬೇಕು ಅಂತಿತ್ತು. ಸೊ ಆ ಫೀಲಲ್ಲಿ ನಾನು ಥಿಂಕ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಿಯಾ ಮಲ್ಲಿ, ಶೀಸ್ ಬರೋಕ್ಕಾಗಲಿಲ್ಲ. ಬಟ್ ಐ ಥಿಂಕ್ ನಾನು ಮ್ಯಾಗಿ ಮಾಡಬೇಕಾದ್ರೆ ಒಂದು 10 ನಿಮಿಷ ಬೇಕು, ಆನಿಯನ್ನು ಟೊಮೆಟೊ ಅದೆಲ್ಲ ಹಾಕ್ತೀನಿ. ಬಟ್ ಅವ್ಳು ಮ್ಯೂಸಿಕ್ ಮಾಡೋಕ್ಕೆ 2 ನಿಮಿಷ ಸಾಕು. ಶೀಸ್ ಸೂಪರ್ ಫಾಸ್ಟು. ಸೊ ಈಗ ಪಿಚ್ ಅಡ್ಜಸ್ಟ್ ಆಗ್ತಾ ಇದೆ ಅವ್ರಿಗೆ, ಸ್ವಲ್ಪ ಸ್ವಲ್ಪ ಡೈಲಾಗ್ಸ್ ಬರ್ತಾ ಇದೆ. ಆ್ಯಂಡ್ ಸುಷ್ಮಿತಾ ಅವರು, ಆ್ಯಂಡ್ ಅವ್ರದ್ದು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರ ಪೇಜ್. ಶೀಸ್ ಲೈಕ್ ನಾನು ಸಾಂಗ್ ಏನು ಅಂದ್ಕೊಂಡಿದ್ವಿ, ನಾವು ತುಂಬ ಜನ ನೋಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ ಯಾರು ಸಿಗ್ತಾರೆ, ಐ ಮೀನ್ ಫೇಸಸ್ ಎಲ್ಲ. ಬಟ್ ಸುಷ್ಮಿತಾ ಅವ್ರದ್ದು ಫೇಸ್ನ ಐ ಮೀನ್ ಇನ್ಸ್ಟಾಗ್ರಾಮ್ ID ಸಿಕ್ಕಿದಾಗ ನನಗೆ ಅವ್ರನ್ನ ಮೆಸೇಜ್ ಮಾಡಿದ್ರೆ ಅವ್ರು ಮಾಡ್ತಾರೋ ಇಲ್ಲ ಅಂತ. ಬಟ್ ಅವ್ರನ್ನ ಸತ್ಯ ಸರ್ ವೈಫ್ ಜಾನ್ವಿ ಮೇಡಮು ನಂಬರ್ ಅವ್ರದ್ದು ಕೊಟ್ಟರು, ಅವ್ರದ್ದು ಫಾಲೋ ಮಾಡ್ತಾಯಿದ್ರು, ಅವ್ರಿಗೆ ಕೇಳ್ತೆ. ಸೊ ಅವ್ರ ನಂಬರ್ ಕೊಟ್ಟರು. ಸೊ ಶಿ ಈಸ್ ಆಲ್ಸೋ ಡನ್ ವೆರಿ ಬ್ಯೂಟಿಫುಲ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಎಡಿಟರ್, ನಮ್ಮದು ಎಡಿಟರ್ ಬಂದುಬಿಟ್ಟು ಅಜಯ್. ನಾವು ಆ್ಯಕ್ಚುಲಿ ಅಣ್ಣ ಫ್ರಮ್ ಮೆಕ್ಸಿಕೋ ಇಂದ ಪರಿಚಯ ಆಗಿತ್ತು. ಇಟ್ಸ್ ಆಲ್ಸೋ ಲೈಕ್ ಟಿಲ್ ಅಂದರೆ ನಿನ್ನೆ ತನಕನೂ ತುಂಬ ವರ್ಕ್ ಮಾಡಿದ್ರು. ಆ್ಯಂಡ್ ಶಂಕರ್ ಅಂತ, ಅದು ನಾವು ಸೆಟ್ ಹಾಕಿದ್ವಿ ಸಾಂಗ್ದು ಸ್ಟಾರ್ಟಿಂಗು. ಅವನು KGF ಅಲ್ಲಿ ಸೆಟ್ ಹುಡುಗ ಆಗಿದ್ದ. ಆ್ಯಂಡ್ ಈಗ ನಾವು ಟಾಕ್ಸಿಕಲ್ಲಿ ಮೂವಿಲಿ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವನು ಅಷ್ಟೇ ದಟ್ ಸೆಟ್ ಅದು 0 ಇಂದ ಹಾಕಿರೋದು, ಫುಲ್ ಕಂಪ್ಲೀಟ್ ದಟ್ ಕ್ಯಾಸೆಟ್ ಶಾಪ್ದು. he is also done very beautifully. And my team, Varda, Abhi, and Chandan, direction team alli, and Adarsh and Shaman Shetty for idu nange cinematography team total ide. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಲೈಟ್ ನಂದೀಶ್ ಯೂನಿಟ್ ಆ್ಯಂಡ್ MCS ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ. ಸಾರಿ, ಮೇಕಪ್ ಅವರು ಇವರೆಲ್ಲ ಐ ಥಿಂಕ್ ನನಗೆ ಆನಂದಣ್ಣ. ಬಟ್ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸರ್ ಇದು ಊಟಿಲಿ 5 days ಶೂಟ್ ಮಾಡಿದ್ವಿ. 2 days ಬೆಂಗಳೂರಲ್ಲಿ ಮಾಡಿದ್ವಿ. ಆ ಸೆಟ್ ಕ್ಯಾಸೆಟ್ ಶಾಪ್ದು ಬ್ಯಾಂಗ್ಳೂರು, ಸಾರಿ ಊಟಿ 4 days ಬ್ಯಾಂಗ್ಳೂರಲ್ಲಿ. ಹೌದು. ಹಾಂ ಸರ್ ನನಗೆ ಏನಿಲ್ಲ, ಈ ಸಾಂಗು ಈಗ 6 minutesಲ್ಲಿ ನಾನು ಒಂದು ಸಾಂಗ್ ಹೆಂಗೆ ಸ್ಟಾರ್ಟ್ ಆಗಬೇಕು
ಅಲ್ಲಿ ಇಂಟರ್ವಲ್ ಆ ಕ್ಯಾಸೆಟ್ ಆ್ಯಕ್ಚುಲಿ ಅವ್ನು ಡ್ರೀಮಿಂದ ಹೊರಗೆ ಬಂದಿರ್ತಾನೆ, ಕ್ಲೈಮ್ಯಾಕ್ಸಲ್ಲಿ ಏನಾಗಿದೆ. ಸೊ ಆ ಪ್ಯಾಟರ್ನಲ್ಲಿ ಒಂದು ಸಾಂಗ್ ನನಗೆ ಮಾಡಬೇಕು ಅನ್ನೋದಿತ್ತು. ಆ ಫೀಲ್ ನಾನು ಐ ಥಿಂಕ್ ಅಂದರೆ ಒಂದು 6 ಮಿನಿಟ್ಸಲ್ಲಿ ನಾನು ಹೆಂಗೆ ಸ್ಟೋರಿ ಹೇಳ್ಬೋದು ಅನ್ನೋದು ನಾನು ಅಷ್ಟು ಟ್ರೈ ಮಾಡಿದ್ದೆ. ಸರ್, ಈ ಬೂರಮೆ ಅನ್ನೋದು ಯಾಕೆ ಬಂತು ಟೈಟಲ್, ಅಂದರೆ ಡಿಫ್ರೆಂಟ್ ಆಗಿದೆ? ಸರ್, ಬೂರಮೆ ನಾನು ಆ್ಯಕ್ಚುಲಿ ಸಂಭ್ರಮ ಅನ್ನೋ ಮೂವಿಲಿ ಆ ಸಾಂಗ್ ಕೇಳಿದ್ದೆ, ಓ ಬೂರಮೆ ಅನ್ನೋದು. ಬಟ್ ಈ ಟೈಟಲ್ನ ನಮಗೆ ಸಜೆಸ್ಟ್ ಮಾಡಿರೋದು ನಾಗಾರ್ಜುನ್ ಸರ್. ಪ್ರಕೃತಿ ಪ್ರೇಮಿನ ನೀವು? ಹಾಂ ಸರ್. ಸರ್, ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡ್ಬೋದು ಪ್ಲಾನ್ಸ್ ಆಗ್ತದೆ. ಇಲ್ಲ, ಫಸ್ಟ್ ಮೂವಿ ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ತುಂಬ ವರ್ಷದಿಂದ ನಾನು ವಿಜುವಲಿನೂ ಟ್ರಾವೆಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫಿಲಮಿಂದ ನನ್ನ ಅದೊಂದು ಸ್ವಲ್ಪ ಇನ್ನೂ ಅದು ಪ್ಲ್ಯಾನ್ ಹೇಳ್ತೀನಿ ಸರ್. ಹಾಂ ಸರ್. ಇಲ್ಲ, ನಾನು ಕಬ್ಜಾ ಬಗೀರ ಅದೆಲ್ಲನೂ ಮಾಡಿದ್ದೀನಿ. ಕಿಸ್, ಹೌದು, ಕಿಸ್ ಸ್ಟಾರ್ಟ್ ನಂದು. ಬಟ್ ಕಿಸ್ ಸ್ಟಾರ್ಟ್ ಅಲ್ಲ, ಕಿಸ್ ಮೂವಿ ಸ್ಟಾರ್ಟ್ ಹೌದು, ಕಿಸ್ ಮೂವಿಯಿಂದ. ಸೊ ಹೌದು, ಐ ಥಿಂಕ್ ಫಸ್ಟ್ ಸ್ಟೆಪ್ ನಂದದು ಕಿಸ್. ಸಾರಿ, ಕಿಸ್ ಮೂವಿ. ಸಾರಿ, ಎಸ್, ಅಷ್ಟೇ. ಸರ್, ಇಲ್ಲ, ನನಗೆ ಆ್ಯಕ್ಚುಲಿ ಎನಿವೇ ಸ್ಟೋರಿ ಟೆಲ್ಲಿಂಗ್, ನನಗೆ ಸ್ಟೋರಿ ಹೇಳ್ಬೇಕು. ಅದು ಯಾವುದೇ ಆಗಲಿ, 1 ನಿಮಿಷದಲ್ಲಾಗಲಿ, 1 ಫೋಟೋದಲ್ಲಾಗಲಿ, ಅಲ್ಲ 1 ಫಿಲ್ಮಲ್ಲಿ. ಐ ಲೈಕ್ ಸ್ಟೋರಿ ಟೆಲ್ಲಿಂಗ್. ನನಗೆ ಚಿಕ್ಕವನಿಂದನೂ ನನಗೆ ಏನೋ ಕತೆ ಬರೀಬೇಕು, ಕವನ ಬರೀಬೇಕು ಆ ಥರ ಇತ್ತು. ಸೊ ಅಷ್ಟೇ. ಸರ್, ಆ ಥರ ಇಲ್ಲ, ನಾನು ಅದು ಪ್ಲ್ಯಾನಿಂಗ್ ನಡೀತಾ ಇದೆ. ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡಿ. ಸರ್, ಇಡೀ ಸೀನ್ಸ್ ನೋಡಿದಾಗ ಒಂದು 90s ಆ ಕ್ಯಾಸೆಟ್ಗಳಿರುವಂಥ ಕಾಲದ್ದು ಕಾಣಿಸುತ್ತೆ. ಯಾಕೆ ಈ ಥರದ್ದನ್ನ ಈಗಿನ ಜನ್ರೇಷನಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ? ಸಿ, 1 ಸೆಕೆಂಡಲ್ಲಿ ಮೆಸೇಜ್ ಹೋಗ್ಬಿಡುತ್ತೆ ಲವರ್ಸಿಗೆ. ಅವ್ರಿಗೆ ಆ ಕಾಯೋ ಇದೇ ಇರಲ್ಲ, ಪೇಷನ್ಸ್ ಇರಲ್ಲ. ಜಸ್ಟ್ ಓಕೆ, ಐ ಲವ್ ಯು ಅಷ್ಟೇ. ಬಟ್ ಐ ಲವ್ ಯು ಲೆಟರಲ್ಲಿ ಬಂದು ಅದು ಟ್ರಾವೆಲ್ ಆಗಿ ಬಂದು ಅದು ನೋಡೋ ಆ ಫೀಲು ಬ್ಯೂಟಿಫುಲ್ ಆಗಿತ್ತು. ನೀವು ಕಾಯಿನ್ ಬೂತಲ್ಲಿ ಮಾತಾಡೋ ಫೀಲು ಚೆನ್ನಾಗಿತ್ತು. ಆ್ಯಂಡ್ ಆ ಲವ್ವಲ್ಲಿ ವೆಯ್ಟ್ ಮಾಡಿ ಪಡ್ಕೊಳ್ಳೋ ಲವ್ ಅದು ಬ್ಯೂಟಿಫುಲ್ ಆಗಿತ್ತು. ಅದನ್ನು ನಾನು ತೋರಿಸ್ಬೇಕು ಅನ್ನೋ ಫೀಲ್. ಬಟ್ ಹೀರೋಯಿನ್ ಡೆತ್ ಆಗಿದ್ದಾರೆ ಅನ್ನೋ ಥರ ತೋರಿಸಿದಿರಲ್ಲ, ಯಾಕೆ? ಅದೇನಿಲ್ಲ, ಸುಮ್ಮನೆ ಆ ಥರದ್ದೇನಿಲ್ಲ ಪರ್ಟಿಕ್ಯುಲರ್. ಓಕೆ. ನೀವೆಷ್ಟು ಮಾಡಿದ್ದೀರಾ ಅಂತ? ಸರ್, ಕ್ಯಾಸೆಟ್ಟಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ಒಳ್ಳೆ ಕ್ಯಾಸೆಟ್ನ ರೆಕಾರ್ಡ್ ಏನೇನೋ ಬೇರೆ ರೆಕಾರ್ಡ್ ಮಾಡಿ ಹಾಳು ಮಾಡಿದ್ದೀವಿ. ಈ ಥರ ಯಾರು ಕಳಿಸಿಲ್ಲ. ಬಂದಿರೋಂಥ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಚೇತನ್ ಸರ್, ಪವನ್ ಸರ್, ಅರ್ಜುನ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಜನರಲಾಗಿ ಕಾಲೇಜ್ ಡೇಸಲ್ಲೆಲ್ಲ ನಮ್ಮ ಪ್ಲೇ ಲಿಸ್ಟಲ್ಲಿ ನಿಮ್ಮ ಸಾಂಗೇ ಇರೋದು. ನಿಮ್ಮ ಸಾಂಗ್ಗಳನ್ನ ನೋಡಿಕೊಂಡೇ ಕಾಲೇಜಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಅಂದರೆ ಈಗ ಹೊಸಬ್ರು ನಾವೇನೋ ಮಾಡ್ತೀವಿ ಅಂದಾಗ ನೀವೆಲ್ಲರೂ ಬಂದು ಈ ಥರ ಸಪೋರ್ಟ್ ಮಾಡೋದೇ ನಮಗೆ ನೆಕ್ಸ್ಟ್ ಏನೋ ಇನ್ನೂ ಮಾಡೋಣ ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸುದಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಆಲ್ವೇಸ್ ಯಾವಾಗ್ಲೂ ಏನೇ ಇವೆಂಟ್ ಆಗಲಿ, ಏನೋ ಒಂದು ಪ್ರಯತ್ನ ಮಾಡಿದಾಗ ಜೊತೆಲೇ ಇರ್ತಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಸತ್ಯ ಸರ್, ನೀವು ಅಷ್ಟೇ. ಸೊ ಯಾವಾಗ ಏನೇ ಮಾಡಿದ್ರು ನಾನು ಆ್ಯಸ್ ಅ ಬ್ರದರ್ ನಿಮ್ಮ ಜೊತೆಗೆ ನಿಂತ್ಕೋತೀನಿ, ಮಾಡಿ ಪ್ರಯತ್ನ ಮಾಡಿ ಅಂತಾರೆ. ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇದು ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ಮಾತಾಡಬೇಕು ಅಂದರೆ, ಸೊ ಅದಕ್ಕೆ ಏನು ಫುಲ್ಫಿಲ್ ಮಾಡಿದ್ದೀವಿ, ಅದಕ್ಕೆ ಕಾರಣ ಏನಂದರೆ ಅಲ್ಲಿರುವಂಥ ಅಷ್ಟು ಜನ ನನ್ನ ಫ್ರೆಂಡ್ಸು. ಸೊ ದೇ ಆರ್ ದ ಆ್ಯಕ್ಚುಯಲ್ ಪ್ರೊಡ್ಯೂಸರ್ಸ್ ಫಾರ್ ದ ಸಾಂಗ್. ಸೊ ಪ್ರತಿ ಸಲ ನಾನೇನಾದರೂ ಈ ಥರದ್ದೇನೋ ಮಾಡ್ತೀನಿ ಅಂದಾಗ ಅವರು ಇಲ್ಲ ನಿನಗೆ ಈ ಥರದ್ದೇನೋ ಒಂದು ದುಡ್ಡಿನ ಕೊರತೆ ಆಗಿ ಮಾಡಬಾರ್ದು, ಇನ್ನು ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ತೊಗೊಂಡು ಸೆಟ್ಟಲ್ಲಿ ಬಂದು ಕೆಲಸ ಮಾಡ್ಕೊಂಡು ನನ್ನ ಜೊತೆಗಿರ್ತಾರೆ. ನಾನು ತುಂಬ ಲಕ್ಕಿ, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಗುಡ್ ಫ್ರೆಂಡ್ಸ್. ಅದರಲ್ಲಿ
ಅದರಲ್ಲಿ ಐ ಹ್ಯಾವ್ ಅ ರಿಯಲಿ ಗುಡ್ ಫ್ರೆಂಡ್. ಈಸ್ ನಾಟ್ ಜಸ್ಟ್ ಅ ಫ್ರೆಂಡ್, ಈಸ್ ಮೋರ್ ದೆನ್ ಅ ಬ್ರದರ್. ಪ್ರತೀಕ್ ಅಂತ. ಸೊ ಹೀ ಈಸ್ ದ ಮೇನ್ ಮ್ಯಾನ್ ಬಿಹೈಂಡ್ ಆಲ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗೂ ನನ್ನ ಫ್ಯಾಮಿಲಿ ಕೂಡ ಏನೇ ಪ್ರತಿಯೊಂದು ಈ ಥರದ್ದು ಒಂದು ಸ್ಟೆಪ್ಪಲ್ಲೂ ಜೊತೆಗೆ ನಿಲ್ತಾರೆ. ಆ್ಯಂಡ್ ನನ್ನ ತಂದೆ ತಾಯಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಈ ಥರ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಹೋದಾಗ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಭೂರಮೆ ಅನ್ನೋದು ಇದೊಂದು ಕನಸು ನಮಗೆ. ಸೊ ಅದು ಒಂದು ಸಿನಿಮಾ ಮಾಡೋದಕ್ಕೆ ನಮಗೆ ಶಕ್ತಿ ಬರಲಿ ಅಂತ ಮಾಡಿರೋವಂಥ ಒಂದು ಸಾಂಗ್. ಸೊ ಕನ್ಸು ಕಾಣಿ, ದೊಡ್ಡದಾಗಿ ಕಾಣಿ, ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಸೊ ಆ ಒಂದು ಬಿಗ್ ಡ್ರೀಮ್ಗೆ ಇದೊಂದು ಚಿಕ್ಕ ಸ್ಟಾರ್ಟ್ ಅಂತ ಹೇಳ್ಬೋದು. ಏನಾಗುತ್ತೆ, ಈ ಕನ್ಸನ್ನ ಕಟ್ಕೊಡ್ಬೇಕಾದ್ರೆ ನಾನು ಮತ್ತು ಎ ಜೆ ಅವರು ಇದು ಮಾಡಬೇಕಾದ್ರೂ ಡೆಫಿನೆಟ್ ಆಗಿ ತುಂಬಾ ಪ್ರಿಪ್ರೇಷನ್ಸು, ಎ ಜೆ ಹೋಮ್ವರ್ಕ್ ಅಂತೂ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ, ಆ ಥರ ಹೋಮ್ವರ್ಕು. ಆ್ಯಂಡ್ ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ನಂಬಿ ಸ್ಟಾರ್ಟ್ ಮಾಡಿ ಅಂತಾರೆ. ಆ ಥರ ನಂಬಿ ಸ್ಟಾರ್ಟ್ ಮಾಡಿರೋ ಕೆಲಸ ಭೂರಮೆ. ಇವತ್ತು ನಿಮ್ಗಳ ಕೈ ಒಪ್ಪಿಸ್ತಾ ಇದ್ದೀವಿ. ನೀವು ಅದನ್ನು ನಂಬಿ ಸ್ವೀಕಾರ ಮಾಡಿದ್ರೆ ನೆಕ್ಸ್ಟ್ ಏನೋ ಒಂದು ಮುಂದಿನ ಹೆಜ್ಜೆಗೆ ನಮ್ಗೆ ಹೆಲ್ಪ್ ಆಗುತ್ತೆ. ನನಗೆ ಇವಾಗೂ ನೆನಪಿದೆ, ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಹೋದಾಗೆಲ್ಲ ನಮ್ಮಮ್ಮ ನಮ್ಮ ಟೀಚರ್ಗೆ ಹೇಳೋರು, ಸರ್ ಇನ್ಮೇಲಿಂದ ಇವ್ನು ನಿಮ್ಮನೆ ಮಗ, ನೀವೇ ಇವನಿಗೆ ಬುದ್ಧಿ ಹೇಳಬೇಕು, ಏನಾದ್ರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಾದ್ರು ಇದು ಮಾಡಿ, ಇಲ್ಲ 2 ಏಟ್ ಕೊಟ್ಟಾದರೂ ಸರಿ ಮಾಡಿ ಅಂತ. ಬಟ್ ಒಟ್ನಲ್ಲಿ ಇವನಿಗೊಂದು ದಾರಿ ತೋರಿಸಿ ಅನ್ನೋರು. ಅದೇ ರೀತಿ ಇವತ್ತು ಇದೊಂದು ಚಿಕ್ಕ ಪ್ರಯತ್ನ, ಇದನ್ನು ನಿಮ್ಗಳಿಗೆ ಅರ್ಪಿಸ್ತಿದ್ದೀವಿ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ಡೆಫಿನೆಟ್ ಆಗಿ ಹೇಳಿ. ಬಟ್ ಇದರದ್ದು ಯೋಗ್ಯತೆ ಅಥವಾ ಅರ್ಹತೆ ಎಲ್ಲಿ ತನಕ ಇದೆ ದಯವಿಟ್ಟು ಕೈ ಹಿಡಿದು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಸ್ಕೊಂಡು ಹೋಗಿ. ಸೊ ಪ್ರಿಪ್ರೇಷನ್ ಸರ್, ಬೇಸಿಕಲಿ ಫಸ್ಟ್ ನಾವು ಪ್ರಿಯಾ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಈ ಥರದ್ದು ಒಂದು ಸಾಂಗ್ ಮಾಡಬೇಕು ಅಂತ ನಾನು ಎ ಜೆ ಡಿಸ್ಕಸ್ ಮಾಡಿ, ಸೊ ಅವ್ರಿಗೆ ಅಪ್ರೋಚ್ ಮಾಡಿ ನಮ್ದು ಏನು ಕಾನ್ಸೆಪ್ಟ್ ಇದೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ಎ ಜೆ ಹೇಳ್ದಂಗೆ ಎಷ್ಟು ಫಾಸ್ಟ್ ಇದ್ರು ಅಂದರೆ 1.5 ಡೇಸಲ್ಲಿ ಇಡೀ ಸಾಂಗ್ ಕಂಪೋಸ್ ಮಾಡಿ ನಮಗೆ ಸೆಂಡ್ ಮಾಡೋದು. ಅದಾದಮೇಲೆ ಯಾವ್ಯಾವ ಶಾರ್ಟ್ಸು ಹೇಗೆ ಬರಬೇಕು ಅನ್ನೋದನ್ನ ಎ ಜೆ ಅವರು ಡಿಸೈಡ್ ಮಾಡಿದ್ರು. ಅದಾದಮೇಲೆ ನಾಗಾರ್ಜುನ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಸೊ ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ಅದಾದಮೇಲೆ ನೆಕ್ಸ್ಟ್ ಶೂಟಿಂಗ್ ಪ್ಲ್ಯಾನ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ ಸರ್. ಎಸ್ ನಾವು ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್ ಅಂತ ಏನಿದೆ ಅದಷ್ಟು ಇಟ್ ಬಿಲಾಂಗ್ಸ್ ಟು ಮೈ ಫ್ರೆಂಡ್ಸ್. ಮೇಡಮ್, ಜನರಲ್ ಆಗಿ ಪೆನ್ ಆ್ಯಂಡ್ ಪೇಪರ್ ಯಾಕೆ ಅಂದರೆ, ಒಂದು ಚಿಕ್ಕ ಸಿನಿಮಾ ಆಗಲಿ ಅಥವಾ ಎಂಥ ದೊಡ್ಡ ಸಿನಿಮಾ ಆದರೂ ಅದ್ರದ್ದು ಮೂಲ ಅಂತ ಹುಡುಕ್ತಾ ಹೋದರೆ ಪೆನ್ ಮತ್ತು ಪೇಪರ್. ದಟ್ ಈಸ್ ವೈ ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್. ಸೊ ನನ್ನ ಟೀಮ್ ಬಗ್ಗೆ ಹೇಳಬೇಕು. ಸೊ ಕಂಪ್ಲೀಟ್ ಏನಿವತ್ತು ನಮಗೆ ಆ್ಯಸ್ ಇದ್ರದ್ದು ಜಸ್ಟ್ ನಾವು ಫೇಸ್ ಅಷ್ಟೇ. ಆ್ಯಕ್ಚುಯಲ್ ಕ್ರೆಡಿಟ್ ಸೇರಬೇಕಾಗಿರೋದು ಆ ಕಂಪ್ಲೀಟ್ ಕ್ರೂಗೆ. ಕಟ್ಟೆಯಣ್ಣ ಆಗಿರ್ಬೋದು, ಆನಂದಣ್ಣ ಆಗಿರ್ಬೋದು, ಆಮೇಲೆ ಕಂಪ್ಲೀಟ್ ನಮ್ಮ ವರ್ಧಾ, ಅಭಿ, ಕಂಪ್ಲೀಟ್ ಹೋಲ್ ಟೀಮ್ಗೆ ಈ ಕ್ರೆಡಿಟ್ ಸೇರ್ಬೇಕು. ನಮಗಿನ ಜಾಸ್ತಿ ಆ ಟೀಮ್ಗೆ ಸೇರಬೇಕು. ಆ್ಯಂಡ್ ಸುಷ್ಮಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಪ್ರತಿಯೊಂದು ಏನಾದರೂ ಸ್ಟಾರ್ಟ್ ಮಾಡಿದಾಗ ತುಂಬ ಕಲಿತಾ ಹೋಗ್ತೀವಿ. ಹಾಗೆ ಕೆಲವ್ರನ್ನ ಮೀಟ್ ಮಾಡ್ತೀವಿ. ಆ ಥರ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಇವರು. ಆ್ಯಂಡ್ ಇದ್ರದ್ದು ಔಟ್ಪುಟ್ ಮಾತ್ರ ತುಂಬ ರಿಚ್ ಆಗಿದೆ. ಬಟ್ ನಾವು ಇದನ್ನು ಪ್ರೊಡಕ್ಷನ್ ಅಂತ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಕಾಂಪ್ರಮೈಸ್ಡ್ ಆಗಿ ಮಾಡಿದ್ವಿ. ಯಾಕಂದರೆ ನಮ್ದು ಒಂದೇ ಇಂಟೆನ್ಷನ್ ಇದ್ದಿದ್ದು ಪ್ರಾಡಕ್ಟ್ಗೆ ಇದ್ರದ್ದು ಮ್ಯಾಕ್ಸಿಮಮ್ ಫೀಡ್ ಮಾಡೋಣ ಅಂತ. ಸೊ ಅದೇ ರೀತಿ ನಮ್ಮ ಹತ್ರ ಇದ್ದ ಸಖತ್ ಕಮ್ಮಿ ಇದರಲ್ಲೇ ಅವರು ತುಂಬ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಜಯ್ ಅವರು ಕೂಡ ಸೆಟ್ಟಲ್ಲೂ ಅವರು ತುಂಬಾ ನಮಗೆ ಲೈಕ್ ಅವರು ಇನ್ನೊಂದು ಸಿನಿಮಾನಲ್ಲಿ ವರ್ಕ್ ಮಾಡ್ತಾ ಇದ್ರು ಬಂದು ಇದಕ್ಕೋಸ್ಕರ ನಮಗೆ ಕೆಲಸ ಮಾಡಿದ್ದಾರೆ. ಕೊನೆಯದಾಗಿ ಹೇಳೋದೇನೆಂದರೆ, ಲೈಫ್ ನಮಗೆ ಜನರಲ್ ಆಗಿ ಚಾಯ್ಸ್ ಕೊಡಲ್ವಂತೆ, ಚಾನ್ಸ್ ಅಷ್ಟೇ ಕೊಡೋದು. ಸೊ ನಮ್ಮ ಚಾಯ್ಸ್ ಸಿನಿಮಾ, ನಮ್ಮ ಮುಂದೆ ಕೂತಿರೋ ನೀವುಗಳೇ ನಮಗೆ ಜೀವನ ಕೊಡೋರು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಚಾನ್ಸ್ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಇವತ್ತು ಈ ಪ್ರಾಡಕ್ಟ್ ಡಿಸಪಾಯಿಂಟ್ ಮಾಡಿಲ್ಲ ಅಂದರೆ ಮುಂದೆ ಮಾಡೋ ಒಂದು ಪ್ರಯತ್ನನೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಸೊ ಸಿನಿಮಾಗಾಗಿ, ನಿಮ್ಗಳ ಪ್ರೀತಿಗಾಗಿ, ನಂಬಿಕೆಗಾಗಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್. ನಮಸ್ಕಾರ. ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇದು ನನ್ನ ಫಸ್ಟ್
ಮೀಡಿಯಾ ಪ್ರೆಸೆನ್ಸ್ ಇದೆಲ್ಲಾನು. ಸೊ ನಾನು ಸ್ವಲ್ಪ ನರ್ವಸ್ ಇದ್ರೆ ನೀವೇನು ಅನ್ಕೋಬೇಡಿ, ಏನಾದರೂ ಅನ್ಬೋದು, ಏನಂತಲೇ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು I'm thanking each one of you for coming here today to celebrate our release of this music. And we are truly honored to be here, and I feel truly blessed to be part of this music. ಇದಕ್ಕಂದರೆ ಫಸ್ಟ್ ನಂಗೆ ಆ್ಯಂಡ್ ಆಲ್ಸೋ ನಂದು ಕನ್ನಡ ಬ್ಯಾಂಗ್ಳೂರು ಕನ್ನಡ ಅಲ್ಲ, ಸ್ವಲ್ಪ ಉತ್ತರ ಕರ್ನಾಟಕದಿಂದ, ಸೊ ನಂದು ಅದೇ ಬರುತ್ತೆ, ಬಟ್ ಮಿಕ್ಸ್ ಆಗುತ್ತೆ ಸರ್. ಅಂದರೆ ಫ್ಲೋ ಅಲ್ಲಿ ಬರಲ್ಲ, ಬಟ್ ಮಿಕ್ಸ್ ಆಗಿ ಮಾತಾಡ್ತೀನಿ. ಯಾ ಸೊ ಫಸ್ಟ್ ನನಗೆ AJ ಸರ್ ಅಪ್ರೋಚ್ ಡೈರೆಕ್ಟ್ ಆಗಿದ್ದಿಲ್ಲ, ಬಿಕಾಸ್ ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಸತ್ಯ ಸರ್ಸ್ ವೈಫ್ ಜಾನ್ವಿ ಅವ್ರು ನನಗೆ ಪರಿಚಯ ಇದ್ದರು. ಸೊ ಶಿ ಹ್ಯಾಡ್ ಟೆಕ್ಸ್ಟೆಡ್ ಮೀ, ಟೆಕ್ಸ್ಟ್ ಮಾಡಿದಾಗೆ she had told that, you know, AJ sir is doing such an amazing one concept ಇದೆ, ಒಂದು ಮ್ಯೂಸಿಕ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ, ಸೊ ಮೇಕ್ ಶ್ಯೂರ್ ದಟ್ ಯು ನೋ ಯು ಟೇಕ್ ಪಾರ್ಟ್ ಇನ್ ಇಟ್. ಹಾಗಂದ್ರೆ ಐ ವಾಸ್ ಲೈಕ್ ಮ್ಯಾಮ್ ಶ್ಯೂರ್, ನನಗೆ ಕೇಳೋದಿದೆ, ಐ ವಾಂಟ್ ನೋ ದ ಕಾನ್ಸೆಪ್ಟ್, ಐ ವಾಂಟ್ ನೋ ದ ಮ್ಯೂಸಿಕ್, ಎಲ್ಲನೂ ನೋಡಿ ಐ ಮೇಕ್ ಅ ಡಿಸಿಷನ್ ಫಾರ್ ಶ್ಯೂರ್ ಅಂತಂದರೆ AJ sir ಅಪ್ರೋಚ್ ಆಗೋರು ಅವಾಗ. ಆ್ಯಂಡ್ ಹೀ ಸೆಂಟ್ ಮೀ ಆಲ್ ದ ಎವ್ರಿಥಿಂಗ್ ಅಬೌಟ್ ದ ಮ್ಯೂಸಿಕ್, ಈವನ್ ದ ಲುಕ್ಸ್ ಆ್ಯಂಡ್ ಎವ್ರಿಥಿಂಗ್. ಎಷ್ಟು ಟಚ್ ಆಯ್ತು ಗೊತ್ತಾ ಅವಾಗ. ಇಟ್ ವಾಸ್ ಲೈಕ್ ಸೋ, ಇಟ್ ಫೆಲ್ಟ್ ವೆರಿ ಪರ್ಸ್ನಲ್, ವೆರಿ ಇಮೋಷ್ನಲ್. ನಾನು ಇದು ಹೆಂಗೆ ಬಿಟ್ಕೊಳ್ಳೋಕ್ಕೆ ಆಗಲ್ಲ, ಇನ್ಸ್ಟೆಂಟ್ಲಿ ಹೂ ಅನ್ಬೇಕಂತೂ ಹಾಗೆ ಮಾಡಿದೆ ನಾನು. ಐ ಇನ್ಸ್ಟೆಂಟ್ಲಿ ಸೆಟ್ ಎಸ್. ಆ್ಯಂಡ್ ವೆಲ್, I think I've made the best decision after doing this movie. It's such an incredible team. ಎಲ್ಲರೂ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಅಥರ್ವ ಅವರಂತೂ ಎಲ್ಲದರಲ್ಲಿ ಇರುತ್ತಾರೆ. he acts amazingly, he is talented, he's hard working. At the same time, he also was looking around, ಎಲ್ಲರೂ I mean, is everybody okay, is everybody getting everything that's required for the shot, or is everybody fed well, ಅದೆಲ್ಲ. ಸೊ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಡೆಡಿಕೇಟೆಡ್, ತುಂಬ ಸಿನ್ಸಿಯರ್ ಇದ್ದಾರೆ. ಆ್ಯಂಡ್ ಐ ವಿಶ್ ಹಿಮ್ ಇನ್ಕ್ರೆಡಿಬ್ಲಿ ಲಾಟ್ ಆಫ್ ಸಕ್ಸಸ್ ಇನ್ ದಿಸ್ ಫೀಲ್ಡ್. ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಲವ್ಲಿ ಎಡಿಟ್. ನಾನು ನನ್ನಾನೇ ನೋಡಿಕೊಂಡೆ, ನನಗೂ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಸೋ ಗುಡ್ ಟು ಸಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ, ಇಟ್ಸ್ ಓಕೆ, ಐ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಆಫ್ ದೀಸ್ ಅಂತ. ಆ್ಯಂಡ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಔಟ್ ದೇರ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಅಥವಾ ಅವ್ರ ಫ್ರೆಂಡ್ಸ್ ಎಲ್ಲರೂ ಅವ್ರನ್ನೂ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸೋರು ಎಲ್ಲ ಹೋಲ್ ಜರ್ನಿನಲ್ಲಿ. ಸೊ we clearly know that it's not just one person's hard work, like it is a collective work. So every frame, every note, every emotion, it is a collective representative of incredible team here. So I feel I'm very grateful and blessed to be part of this team. And moreover, actually first ಹೇಳ್ಬೇಕಿತ್ತು, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಸರ್, ಅರುಣ್ ಸರ್, ಪವನ್ ಸರ್, ಚೇತನ್ ಸರ್, ಸತ್ಯ ಸರ್, ಸುಧೀರ್ ಸರ್, ಸಾರಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ, ನೀವೆಲ್ಲ ಬಂದು ಮೀಡಿಯಾ ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ನಾನು ಐಮ್ ಆ್ಯಕ್ಚುಲಿ ವೆರಿ ಓವರ್ವೆಲ್ಮ್ಡ್. ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನರ್ವಸ್ ಇದ್ದಾಗ ಇಂಗ್ಲೀಷ್ ಹೆಚ್ಚಿಗೆ ಮಾತಾಡ್ತೀನಿ, ಬಟ್ ಫರ್ಗಿವ್ ಮೀ. ನಾನು ಇನ್ನೂ ಕನ್ನಡ ಸ್ವಲ್ಪ ಕಂಫರ್ಟೇಬಲ್ ಆದಾಗ ಕನ್ನಡ ಹೆಚ್ಚಿಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಒನ್ ಆಫ್ ಯು. I'm very happy here, and I'm very happy to see all of you here. Thank you so much. ಕಲಬುರ್ಗಿ ಅವರಿಗೆ ಕನ್ಫ್ಯೂಸ್ ಆಯ್ತು, ಶೆಟ್ಟಿ ಅಂತ ಇದೆ, ಕಲಬುರ್ಗಿ ಅಂತ ಇಲ್ಲ. ಸೊ ಬೇಸಿಕ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಓದಿದ್ದು ಆಸ್ಟ್ರೇಲಿಯಾನಲ್ಲಿ. ಬಟ್ ನಾನು ಸಣ್ಣಕ್ಕಿದ್ದಾಗಿಂದು ನಂದು ಯಾವಾಗೂ ಇಂಟ್ರೆಸ್ಟ್ ಇತ್ತು, ಆ್ಯಕ್ಟಿಂಗ್, ಡ್ಯಾನ್ಸ್ ಅದೆಲ್ಲದಾಗ. ಸೊ ಅವಾಗಿಂದ ನಾನು ಯಾವಾಗ ಕಂಟಿನ್ಯೂ ಮಾಡ್ಕೋತೆ ಬಂದಿದ್ದೆ. ಬಟ್ ಸ್ಕೂಲ್ನಲ್ಲಿ ಐ ವಾಂಟೆಡ್ ಟು ಫೋಕಸ್ ಮೋರ್ ಆನ್ ಸ್ಟಡೀಸ್. ಅದಾದ್ಮೇಲೆ ಮುಗಿಸೋದಾದ್ಮೇಲೆ ಮತ್ತೆ ಐ ವಾಂಟೆಡ್ ಟು ಗಿವ್ ಇಟ್ ಟ್ರೈನಿಂಗ್. ಎಸ್ ಸರ್, ನಾನು ಟ್ರೈನಿಂಗ್ ಅಂತಂದರೆ ಐ ಹ್ಯಾವ್ ಬಿನ್ ಟು ಥಿಯೇಟರ್. ಇನ್ ಆಸ್ಟ್ರೇಲಿಯಾನೂ ಹೋಗಿದ್ದಾಗ ಸೈಡ್ ಆಸ್ ವೀಕೆಂಡ್ನಲ್ಲಿ ನಾನು ಥಿಯೇಟರ್ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಾನು ಹೈದ್ರಾಬಾದ್ನಲ್ಲಿ ಇರ್ತೀನಿ, ಸೊ ಅಲ್ಲಿನೂ ನಾನು ಥಿಯೇಟರ್ಸ್ ಮಾಡೀನಿ. ಸೊ ಕಂಟಿನ್ಯೂಸ್ಲಿ ಐ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ವರ್ಕ್ಶಾಪ್ಸ್ ಆ್ಯಂಡ್ ಎವ್ರಿಥಿಂಗ್ ಟು ಕೀಪ್ ಅದು ಒಂದು ಆ್ಯಕ್ಟಿಂಗ್.